ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪ್ರೋಗ್ರಾಮು ಸಂಡೇ, ಸೊ ಹಂಗಾಗಿ ರೂಮೆಲ್ಲ ಫುಲ್ ಗಲೀಜಾಗಿತ್ತು. ಬಟ್ಟೆ ಎಲ್ಲ ಎಲ್ಲಂದ್ರಲ್ಲೇ ಎಸ್ತಿದ್ವಿ. ಇಬ್ಬರು ಕೆಲಸಕ್ಕೆ ಹೋಗೋದ್ರಿಂದ ನಮಗೆ ಟೈಮ್ ಸಿಗಲ್ಲ ರೂಮ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಇವತ್ತು ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ನಾನೊಂದು ಗೇಮ್ ಇಡ್ತಿದ್ದೀನಿ. ಸೊ ನಾನು ಮಾಡಬೇಕಾ ಅಭಿ ಮಾಡಬೇಕಾ ಅಂತ ನೋಡೋಣ, ಯಾರು ವಿನ್ ಆಗ್ತಾರೋ. ವಿನ್ ಅಂತಂದರೆ ಗೇಮ್ ಥರ ಅಲ್ಲ, ಒಂದು ಚೀಟಿ ಬರೆದಿಟ್ಟಿದ್ದೀನಿ. ಆ ಚೀಟಿಯಲ್ಲಿ ಯಾರು ಹೆಸರಿತ್ತೋ ಅವರು ರೂಮ್ ಕ್ಲೀನ್ ಮಾಡಬೇಕು ಅಂತ. ಸೊ ಇದಿನ್ನೂ ನಾನು ಅಭಿಗೂ ಹೇಳಿಲ್ಲ. ಅವ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ. ಸೊ ಈಗ ಹೆಂಗಿದೆ ರೂಮು ಅಂತ ತೋರಿಸ್ತೀನಿ. ಸೊ ಈ ರೂಮ್ನ ಕ್ಲೀನ್ ಮಾಡಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ. ಇದು ನಮ್ಮನೆ ರೂಮ್. ಸೊ ಹೇಗಿದೆ ನೋಡೋಣ, ಎಷ್ಟು ಗಲೀಜಾಗಿದೆ ಅಂತ ನೋಡಿ. ಬೆಲ್ಟ್ ಎಲ್ಲ ಇಲ್ಲೇ ಎಸ್ತಿದ್ದಾರೆ, ಬೆಡ್ಶೀಟ್ಗಳೆಲ್ಲ ಹಂಗೆ ಇದೆ, ಬ್ಯಾಗ್ ಇದೆ, ಬಟ್ಟೆಗಳಂತೂ ಇದ್ರ ತುಂಬಾ ತುಂಬಿಟ್ಬಿಟ್ಟಿದೀವಿ. ಯಾವಾಗ ಮಡ್ಚ್ಕೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನಮ್ಗೆ. ಅಷ್ಟು ಬಟ್ಟೆಗಳೆಲ್ಲ ಹಂಗೆ ತುರ್ಕಿಟ್ಬಿಟ್ಟಿದೀವಿ, ಒಗ್ದಿರೋದೆಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಶಾನುದು ಎಲ್ಲ ಇದು ಹೆಂಗ್ ಬರ್ದಿಟ್ಟಿದ್ದಾಳೆ ಶಾನು. ಎಷ್ಟೇ ಕ್ಲೀನ್ ಮಾಡಿದ್ರು ಗೋಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಅವಳು ಮತ್ತೆ ಬರೀತಿರ್ತಾಳೆ. ಸೊ ಹಂಗಾಗಿ ಹಂಗೆ ಬಿಟ್ಬಿಟ್ಟಿದೀವಿ ನಾವು, ಕ್ಲೀನ್ ಮಾಡೋದೇ ಬೇಡ ಅದು ಅಂತ. ಅವಳಿಗೆ ಸ್ವಲ್ಪ ಬುದ್ಧಿ ಬರೋವರೆಗೂ ಇದೇ ಕೆಲ್ಸನೇ ಅವಳದು. ಇದು ಮಿರರು ಕೂಡ ಎಷ್ಟು ಗಲೀಜಾಗಿದೆ ನೋಡಿ. ಸೊ ಒರೆಸ್ತಿರ್ತೀನಿ ಆದ್ರೂ ಧೂಳು ಹಾಕ್ತಾನೆ ಇರುತ್ತೆ. ಸೊ ಈ ತರ ಇರೋ ರೂಮ್ ನ ಫುಲ್ಲು ಡೆಕೋರೇಟಿವ್ ಆಗಿ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೀವಿ. ಸೊ ನಮಿಗಂತೂ ಇಲ್ಲಿ ಗಾಳಿ ಬೆಳಕಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಈ ಕಡೆ ಸೈಡ್ ರೋಡ್ ಇರೋದ್ರಿಂದ ಮತ್ತೆ ನಮ್ಗೆ ಏನ್ ಡಿಸ್ಅಡ್ವಾಂಟೇಜಸ್ ಅಂತಂದ್ರೆ, ಈ ಕಡೆ ಮಂಡಿಪೇಟೆ ನಮ್ದು ಸ್ವಲ್ಪ ಗಲೀಜು ಜಾಸ್ತಿನೇ. ಅಲ್ಲಿ ವೆಹಿಕಲ್ಸ್ ಓಡಾಡೋದು ಮಂಡಿಪೇಟೆಯಲ್ಲಿ. ಹಂಗಾಗಿ ಧೂಳೆಲ್ಲ ಎಷ್ಟೇ ಕ್ಲೀನ್ ಮಾಡಿದ್ರು, ನಾವ್ ಇವತ್ ಕ್ಲೀನ್ ಮಾಡಿದ್ರೆ ನೆಕ್ಸ್ಟ್ ಡೇ ಆಗ್ಲೇ ಧೂಳು ಪೂರ್ತಿ ಕುಂತಿರುತ್ತೆ ರೂಮಲ್ಲೆಲ್ಲ. ಸೊ ಹಂಗಾಗಿ ಕ್ಲೀನ್ ಮಾಡೋದಕ್ಕೂ ಬೇಜಾರಾಗುತ್ತೆ ನಮ್ಗೆ. ಏನು ಅಟ್ಲೀಸ್ಟ್ ಒಂದು 15 ಡೇಸ್ ಆದ್ರೂ ಕ್ಲೀನ್ ಆಗಿದ್ರೆ ಸರಿ, ಇರೋದೇ ಇಲ್ಲ. ಸೊ ಇಲ್ಲಿ ನೋಡಿ, ಪ್ಯಾಂಟ್ ಎಲ್ಲ ಹಾಕಿದ್ದಾರೆ. ನನ್ನ ಇಲ್ಲಿ ಫೋಟೋ ಇದೆ, ಫೋಟೋ ಕಾಣಿಸೋದೇ ಇಲ್ಲ. ಸೊ ಅದಕ್ಕೇನೆ ಎಲ್ಲ ಅರೇಂಜ್ಮೆಂಟ್ ಮಾಡೋಣ ಅಂತ ಅಂದ್ಕೊಂಡಿದೀನಿ. ಸೊ ಅಭಿ ಬರ್ಲಿ, ನೋಡಿದ್ರಿ ಅಲ್ವಾ ರೂಮ್ ಯಾವ ತರ ಇದೆ ಅಂತ. ಸೊ ನೆಕ್ಸ್ಟ್ ಕ್ಲೀನ್ ಮಾಡಿದ್ಮೇಲೆ ಯಾವ ತರ ಕಾಣಿಸುತ್ತೆ ಅಂತ ವಿಡಿಯೋ ಹಾಕ್ತೀನಿ, ನೋಡೋಣ. ಸೊ ನನ್ ಮಗ್ಳು ಊರಲ್ಲಿಲ್ಲ, ಹಂಗಾಗಿ ಏನೇ ಅರೇಂಜ್ಮೆಂಟ್ ಮಾಡಿಟ್ರು ಹಂಗೆ ಇರುತ್ತೆ ಮನೇಲಿ. ಏನು ಎಲ್ಲೂ ಹೋಗಲ್ಲ, ಸಾಮಾನುಗಳು ತೆಗ್ದಿಟ್ಟಿರೋ ಅಂತದ್ದು. ಅವಳೇನಾದ್ರೂ ಮನೇಲಿ ಇದ್ಬಿಟ್ರೆ ಎಲ್ಲಾ ಕಡೆ ಹರಡದೆ. ಮೇಲ್ಗಡೆ ರೂಮಲ್ಲೂ ಆಟ ಸಾಮಾನೆ, ಕೆಳಗಡೆ ಹಾಲಲ್ಲೂ ಆಟ ಸಾಮಾನೆ, ಎಲ್ಲಿ ನೋಡಿದ್ರು ಅವಳ್ದು ಆಟಾಡೋದೇ ಇರತ್ತೆ. ಎಲ್ಲಾ ಕಡೆನೂ ಟಾಯ್ಸ್ ಕೂಡ ಇರುತ್ತೆ ಅವಳ್ದು. ಹಂಗಾಗಿ ಸೊ ಎಲ್ಲಾ ಅವಳು ಊರಿಗೆ ಹೋಗಿರೋದ್ರಿಂದ ಎಲ್ಲಾ ಎತ್ತಿಟ್ಬಿಟ್ಟಿದೀವಿ ಈಗ. ಮತ್ತೆ ರೂಮ್ ಎಲ್ಲ ಸ್ವಲ್ಪ ಹಂಗೆ, ಇಬ್ರು ಕೆಲ್ಸಕ್ಕೆ ಹೋಗೋದ್ರಿಂದ ನಮಗೆ ಟೈಮೇ ಸಿಗಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಏನಾದ್ರು ಅರೇಂಜ್ಮೆಂಟ್ ಮಾಡೋಣ ಅಂತಂದ್ರೂ ಆಗಲ್ಲ. ಅವಳಿದ್ದಾಗ ಅರೇಂಜ್ಮೆಂಟ್ ಮಾಡಿದ್ರೆ ಎಲ್ಲ ಕಿತ್ತಾಕ್ಬಿಟ್ಟಿರ್ತಾಳೆ. ಹಂಗಾಗಿ ಇವತ್ತಿಲ್ವಲ್ಲ, ಸೊ ಎಲ್ಲ ರೂಮ್ ಎಲ್ಲ ಹಂಗೆ ಇಟ್ಕೊಳ್ಳೋಣ, ಹಂಗೆ ಮೇಂಟೈನ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ, ಎಲ್ಲ ಕ್ಲೀನ್ ಮಾಡ್ತೀನಿ. ಸೊ ಅಬ್ಬಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವ್ರು ಬರೋಷ್ಟಕ್ಕೆ ನಾನು ಚೀಟಿ ಬರ್ದು ಇಟ್ಕೊಂಡಿರ್ತೀನಿ. ಸೊ ಯಾರ್ ಕ್ಲೀನ್ ಮಾಡೋದು ಅಂತ ನೋಡೋಣ. ನಾನು ಅವರೇ ಮಾಡ್ಬೇಕು ಅಂತ. ಸೊ ನೋಡೋಣ ಅವ್ರು ಯಾವ ಚೀಟಿ ತಗೋತಾರೋ ಅದು. ಸೊ ಚೀಟಿ ರೆಡಿ ಇದೆ, ಕೊಡ್ತೀನಿ, ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ. ಸೊ ಚೀಟಿ ಕೊಡ್ತಾ ಇದೀನಿ, ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡೋಣ. ರೂಮ್ ಕ್ಲೀನಿಂಗ್ ಅಭಿ. ಇವತ್ತು ರೂಮ್ ಎಲ್ಲ ನೀನೇ ಕ್ಲೀನ್ ಮಾಡ್ಬೇಕು. ಮಾಡೋಣ ಮಾಡೋಣ ಮಾಡ್ತೀಯಾ? ಮಾಡೋಣ. ಸರಿ. ಫಸ್ಟ್ ರೂಮ್ ಕಸ ಗುಡಿಸಿ ಬಟ್ಟೆ ಎಲ್ಲ ಮಡ್ಚಿಡ್ತಿದ್ದೀವಿ. ಸೊ ಫಸ್ಟ್ ಕಸ ಗುಡಿಸ್ಕೊಂಡು ಬಟ್ಟೆ ಎಲ್ಲ ಕೆಳಗಡೆ ಹಾಕ್ಕೊಂಡು ಮಡ್ಚಿಟ್ರೆ ಜಾಗನೂ ಸ್ವಲ್ಪ ಇನ್ನೂ ಜಾಸ್ತಿ ಇದೆ ಅನಿಸುತ್ತೆ ನಮಗೆ ಸ್ಪೇಸು. ಮತ್ತು ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಬೇಗ ಈಸಿ ಆಗುತ್ತೆ ಅಂತ ಬಟ್ಟೆ ಎಲ್ಲ ಕೆಳಗಡೆ ಹಾಕ್ಕೊಂಡು ಮಡ್ಚಿಟ್ಕೋತಾ ಇದ್ದೀವಿ. ಒಬ್ಬರೇ ಮಾಡ್ತಿದ್ರಲ್ಲ ಅಂತ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ, ಹೋಗ್ಲಿ ಪಾಪ ಅಂತ.
ಸೊ ರೆಡಿ ಮಾಡ್ತಿದ್ದಾರೆ. ಸೊ ಇದು ಮಂಚ ಹಳೇದು. ಎಷ್ಟು ವರ್ಷದಿದು? 43 ವರ್ಷದ 45 ವರ್ಷದ್ದು. ಅಷ್ಟು ಹಳೇದಾ? 43. ಸೊ ಹಳೇದೇನೆ ಇರೋದು ಮಂಚ, ಹೊಸದಿನ್ನು ತಗೊಂಡಿಲ್ಲ. ಸೊ ಇದಿನ್ನೂ ಚೆನ್ನಾಗಿದೆ, ಹಂಗಾಗಿ ಇದನ್ನೇ ಯೂಸ್ ಮಾಡ್ತಾ ಇರೋದು. ಈ ಥರ ಮಂಚ ತಗೊಳಕ್ಕಾಗಲ್ಲ, ಮಾಡ್ಸೋಕ್ಕೂ ಆಗಲ್ಲ. ಸೊ ರೂಮ್ ಎಲ್ಲ ಅರೇಂಜ್ಮೆಂಟ್ ನಡೀತಿದೆ. ಯಾವ ಥರ ಕಾಣಿಸುತ್ತೆ ಅಂತ ಫೈನಲ್ ಲುಕ್ಕು ನೋಡ್ಕೊಂಬರೋಣ ಬನ್ನಿ. ಸೊ ಬನ್ನಿ ರೂಮ್ ನೋಡ್ಕೊಂಬರೋಣ ಹೆಂಗಾಗಿದೆ ಅಂತ. ಕೇಳಿಸ್ತಿದ್ಯಾ ಗೊತ್ತಿಲ್ಲ. ಇದು ನಮ್ಮ ರೂಮ್. ಸೊ ಈಗ ನೋಡಿ ಫಸ್ಟ್ ಹೆಂಗಿತ್ತು, ಈಗ ಹೆಂಗೆ ಅರೇಂಜ್ಮೆಂಟ್ ಆಗಿದೆ ಅಂತ. ಸೊ ಇದು ಬೀಮ್ ಬ್ಯಾಗ್ ಮೇಲೆ ಇಟ್ಟಿದ್ದೀನಿ. ಏನಿದು ಟೆಡಿ ಬಿಯರಾ? ಇದೊಂದು ಡಾಲ್ ಇಟ್ಟಿದ್ದೀನಿ. ನೆಕ್ಸ್ಟು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಹಾಕಿದ್ದೀವಿ. ಮತ್ತು ಇಲ್ಲಿರೋದೆಲ್ಲ ಟಾಯ್ಸು ಅಬ್ಬಿ ಅವ್ರ ಅಕ್ಕ ತಂದು ಕೊಟ್ಟಿರೋದು. ESL ಹೋಗಿದ್ರಲ್ಲ, ಸಾಫ್ಟ್ ಟಾಯ್ಸ್ ಅಂತ ಚೆನ್ನಾಗಿರುತ್ತೆ ಅಂತ. ಶಾನು ಅವಾಗ 1.5 year ಬೇಬಿ ಅನ್ಸುತ್ತೆ, ಅವಾಗ ತಂದು ಕೊಟ್ಟಿದ್ದೀವಿ ಇವೆಲ್ಲ. ನಾನು ಚೆನ್ನಾಗಿದೆ, ಎಷ್ಟು ಸ್ಮೂತ್ ಆಗಿದೆ ಗೊತ್ತಾ. ಇದು ಆಟ ಆಡಕ್ಕಂತೂ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಟಾಯ್ಸ್ ಎಲ್ಲ. ನೆಕ್ಸ್ಟ್ ಇದು ಗೊತ್ತೇ ಇರುತ್ತೆ, ಡ್ರೆಸ್ಸಿಂಗ್ ಟೇಬಲ್. ಸೊ ಡ್ರೆಸ್ಸಿಂಗ್ ಟೇಬಲಿಗೆ ಒಂದು ಚೇರ್ ಇದೆ, ಕುತ್ಕೊಂಡು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ಹಿಂಗೆ ಕುತ್ಕೊಂಡು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಟೇಬಲ್ ಇದೆ. ಸೊ ಇದು ನನ್ನ ಮದುವೆಗೆ ಮುಂಚೆನೇ ಮಾಡಿಸಿಟ್ಟಿದ್ರು ಇವರು, ಡ್ರೆಸ್ಸಿಂಗ್ ಟೇಬಲು ಮತ್ತು ಚೇರ್ ಎಲ್ಲ ಸೆಟ್ಟು. ಮತ್ತು ಇದು ಕಬೋರ್ಡ್ ಇದೆ. ಕಬೋರ್ಡು ಚಿಕ್ಕದೇನೆ, ಇದು ರೆಡಿ ತೊಗೊಂಬಂದಿರೋದು. ಸೊ ಮಾಡಿಸಿರೋದೇನಲ್ಲ, ರೆಡಿ ತಂದಿರೋದು ಇದು. ಸೊ ಮೇಲ್ಗಡೆ ಎಲ್ಲ ಸ್ವಲ್ಪ ಬ್ಯಾಗು, ಏನು ಅರೇಂಜ್ಮೆಂಟ್ ಮಾಡಿಲ್ಲ. ಇದೆಲ್ಲ ಬ್ಯಾಗುಗಳಿದ್ದಾವೆ. ಇಲ್ಲಿ ಡೈಲಿ ವೇರ್ನ ಬಟ್ಟೆ ಇದ್ದಾವೆ. ಕೆಳಗಡೆ ಸ್ಟೆಪ್ಪಲ್ಲಿ ಶಾನುದಿದೆ, ಒಂದು ಲ್ಯಾಪ್ಟಾಪ್ ಬ್ಯಾಗ್ ಇದೆ. ಸೊ ಅಲ್ಲಿ ಲ್ಯಾಪ್ಟಾಪ್ ಇಟ್ಟಿದ್ದೀವಿ. ಸೊ ಇನ್ನು ನಂದು ಸ್ಯಾರಿ ಕಲೆಕ್ಷನ್ಸು, ಡ್ರೆಸ್ಸು, ಫಂಕ್ಷನ್ಸ್ ವೇರ್ಸು ಅದೆಲ್ಲ ಪಕ್ಕದ ರೂಮಲ್ಲಿದೆ. ಪಕ್ಕದ ರೂಮ್ ಕಬೋರ್ಡಲ್ಲಿ ಇಟ್ಟಿರೋದು. ಸೊ ಇದಿಷ್ಟು ನಮ್ಮ ರೂಮ್. ಇದು ಡಬಲ್ ಕಾಟು, ಪಕ್ಕದಲ್ಲಿರೋದು ಸಿಂಗಲ್ ಕಾಟ್ ಇದೆ. ಸೊ ಇಲ್ಲಿ ನೋಡಿ ಫೋಟೋಸ್ಗಳೆಲ್ಲ ಇದ್ದಾವೆ. ರೂಮ್ ತುಂಬ ಫೋಟೋಸ್ ಇದೆ. ಸೊ ಇದೂ ನಮ್ಮ ಮದುವೆಗೆ ಗಿಫ್ಟ್ ಕೊಟ್ಟಿದ್ದು, ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ, ಫೋಟೋಸ್ ಎಲ್ಲ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ವಿ ಫೇಸ್ಬುಕ್ಕಿಗೆ. ಸೊ ಫ್ರೆಂಡ್ಸ್ ಅದನ್ನೆಲ್ಲ ತೊಗೊಂಡು ಫ್ರೇಮ್ ಮಾಡಿಸಿ ಕೊಟ್ಟಿದ್ದಾರೆ. ಇದು ನನ್ನ ಮದುವೆ ಆದಮೇಲೆ ತಂದು ಕೊಟ್ಟಿದ್ದು ಇದೂ ಗಿಫ್ಟು. ಮತ್ತು ಅದು ಮದುವೆದೇ ಗಿಫ್ಟು. ಇಲ್ಲಿ ತೋರಿಸು. ಇದು ಬಂದು ಅಬ್ಬಿ ಅವರ ಅಕ್ಕನ ಮಗ. ಅವರು ಸದ್ಯಕ್ಕೀಗ ESL ಇದ್ದಾರೆ. ನೆಕ್ಸ್ಟ್ ಅಲ್ಲಿದೆ ನೋಡಿ, ಅದು ನಮ್ಮ ಫೇವ್ರೆಟ್ ಫೋಟೋ. ಸಖತ್ತಾಗಿದೆ, ಅದಂತೂ ನಮಗಿಬ್ರಿಗೂ ತುಂಬ ಇಷ್ಟ ಆ ಫೋಟೋ. ಅದು ಕೂಡ ಗಿಫ್ಟಾಗಿ ಬಂದಿದ್ದಾನೆ ನಮಗೆ. ನೆಕ್ಸ್ಟ್ ಇಲ್ಲೊಂದಿದೆ, ಇದು ನನ್ನ ಫ್ರೆಂಡ್ಸು ನನ್ನ ಬರ್ತಡೇ ಕೊಟ್ಟಿರೋದು ಫೋಟೋ. ಇದು ನಮ್ಮ ಕಾಲೇಜಲ್ಲಿ ಇದೆಲ್ಲ ತೆಗೆಸ್ಕೊಂಡಿರೋಂಥ ಫೋಟೋ. ಇದು ಕಾಲೇಜ್ಗೆ ಹೋಗ್ಬೇಕಾದ್ರೆ. ಮೇಲೆಲ್ಲ ಎಕ್ಸ್ಟ್ರಾ ಬೆಡ್ಶೀಟು, ಪಿಲ್ಲೋ, ಬೇರೆ ವೇಸ್ಟೇಜ್ ಇರೋ ಅಂಥದ್ದು ಎಲ್ಲ ಇದ್ರಲ್ಲಿ ಹಾಕಿಟ್ಟಿದ್ದೀವಿ. ಸೊ ಅದು ಒಂದಿನ ಎಲ್ಲ ಕ್ಲೀನ್ ಮಾಡಿ, ಬೇಡದಿರೋದೆಲ್ಲ ರೂಮೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಹಿಂಗೆ ಅಂತೂ ಇರಲ್ಲ ರೂಮು. ಸೊ ನನ್ನ ಮಗಳು ಬಂದುಬಿಟ್ರಂತೂ ಈ ರೂಮ್ ಅನ್ಸಲ್ಲ ಅನಿಸುತ್ತೆ, ಹಂಗೆ ಆಗಿಬಿಟ್ಟಿರುತ್ತೆ. ಸೊ ಎಲ್ಲ ಟಾಯ್ಸು ಎಲ್ಲ ತೆಗ್ದು ಗಲೀಜು ಮಾಡಿಟ್ಟಿರ್ತಾಳೆ. ಮತ್ತು ಇನ್ನೊಂದೇನು ಅಂತಂದರೆ, ನಮಗೆ ಮಂಡಿಪೇಟೆ ಅಲ್ವಾ, ಇದು ಸ್ವಲ್ಪ ಅಂದರೆ ಪ್ರತಿಯೊಂದು ಐಟಮ್ಸು ಇಲ್ಲೇ ಸಿಗುತ್ತೆ. ನಮ್ಗೆ ಏನೇ ಬೇಕಿದ್ರು ನಾವು ಹೊರಗಡೆ ಎಲ್ಲೂ ಹೋಗಬೇಕು ಅಂತಲೇ ಅನಿಸಲ್ಲ ನಮಗೆ. ಎಲ್ಲ ವಾಕಬಲ್ ಡಿಸ್ಟೆನ್ಸು ನಮಗೆ. ಸೊ ಎಲ್ಲ ಗಾಡಿಗಳು ಜಾಸ್ತಿ ಓಡಾಡ್ತಿರುತ್ತೆ, ವೆಹಿಕಲ್ಸ್ ಎಲ್ಲ. ಇಲ್ಲಿ ಧೂಳಂತೂ ತುಂಬ ಇರುತ್ತೆ. ಮತ್ತು ಇಲ್ಲೇ ಪುರಿ ಬಟ್ಟಿ ಇದೆ. ಸೊ ಅದ್ರದ್ದು ಅಷ್ಟು ಪುರಿ ಬಟ್ಟಿದು ಅದು ಧೂಳು ಎಲ್ಲನೂ ಬಂದು ಕೂರುತ್ತೆ ಇಲ್ಲೇ ಮನೆ ಮೇಲೆ. ಎಷ್ಟು ಗಲೀಜಾಗುತ್ತೆ ಅಂದರೆ, ಇವತ್ತು ಕ್ಲೀನ್ ಮಾಡಿದ್ದೀವಿ, ನೆಕ್ಸ್ಟ್ ಆಗಲೇ ಅಷ್ಟೇ ಧೂಳು ಕೂತಿರುತ್ತೆ ಮೇಲೆಲ್ಲ. ಸೊ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಅಲ್ಲಿ ಕಾರ್ ನಿಂತಿದೆ ಅಲ್ವಾ. ಸೊ ಕಾರ್ ಆ ಕಡೆಯಿಂದನೇ ಆಪೋಸಿಟಲ್ಲಿ ಪುರಿ ಬಟ್ಟಿ ಇದ್ದಾವೆ. ಆ ಲಾರಿ ಇದೆ ನೋಡಿ, ದೊಡ್ಡ ಲಾರಿ ಬೇರೆ ನಿಂತಿದೆ. ಸೊ ಇಲ್ಲೆಲ್ಲ ಸ್ವಲ್ಪ ಮಂಡಿಪೇಟೆ ಆಗಿರೋದ್ರಿಂದ ಎಲ್ಲ ಐಟಮು ಇಲ್ಲೇ ಸಿಗುತ್ತೆ. ಸೊ ಹೋಲ್ಸೇಲ್ ರೇಟಲ್ಲೆಲ್ಲನೂ, ಹಂಗಾಗಿ ವೆಹಿಕಲ್ಸು ಎಲ್ಲ ಜಾಸ್ತಿ ಇಲ್ಲಿ ಓಡಾಡೋದು ಎಲ್ಲನೂ. ಸೊ ನೋಡಿದ್ರಿ ಅಲ್ವಾ ರೂಮ್ ಅರೇಂಜ್ಮೆಂಟ್ ಏನಾಗಿದೆ, ಹೆಂಗಿದೆ ಅಂತ. ಸೊ ಅಷ್ಟೊಂದು ದೊಡ್ಡ ರೂಮ್ ಏನಲ್ಲ,
ಡಬಲ್ ಕೊಟ್ಟ ಹಾಕ್ಬೋದು. ಸೊ ಆ ಥರ ಇದೆ. ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ. ಸೊ ಅದರಲ್ಲಿ ನಾವು ಫಂಕ್ಷನ್ ವೇರ್ಸು ಆ ಥರ ಎಲ್ಲ ಅಲ್ಲೇ ಇಟ್ಟಿರೋದು. ಸೊ ಅಬಿದು ಇನ್ನೊಂದು ಸಪ್ರೇಟ್ ಬೀರು ಇದೆ. ಆ ಬೀರಲ್ಲಿ ಅಬಿದು ಇಟ್ಕೊಂಡಿದ್ದಾರೆ. ಇನ್ನೊಂದು ಕಬೋರ್ಡಲ್ಲಿ ನಂದು ಮತ್ತು ಶಾನುದು ಫಂಕ್ಷನ್ ವೇರ್ಸ್ ಎಲ್ಲ ಅಲ್ಲಿ ಇಟ್ಟಿರೋದು. ಸೊ ಅಲ್ಲೂ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಸೊ ಅದು ನಾನು ಮದುವೆ ಟೈಮಲ್ಲಿ ರೆಡಿ ಮಾಡಿಸಿರೋದು ಕಬೋರ್ಡು ಮತ್ತು ಡ್ರೆಸ್ಸಿಂಗ್ ಟೇಬಲ್ಲು ಎಲ್ಲನೂ. ಸೊ ನೆಸೆಸರಿ ಇರಲಿದೆ ಡ್ರೆಸ್ಸಿಂಗ್ ಟೇಬಲ್ ಆಲ್ರೆಡಿ ಈ ರೂಮಲ್ಲಿ ಇತ್ತು ಮುಂಚೆನೇ, ಆದರೂ ಮಾಡಿಸಿದ್ದಾರೆ ಅಲ್ಲಿ. ಅದ್ರ ಬದಲು ಕಬೋರ್ಡ್ ಏನಾದರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ. ತೋರಿಸ್ತೀನಿ ರೀ ಅದೊಂದು ಸರಿ. ಬಟ್ ಅದಿನ್ನೂ ರೂಮೆಲ್ಲ ಸ್ವಲ್ಪ ಗಲೀಜು ಹಂಗೆ ಇದೆ. ಅಲ್ಲೇನು ನಾವು ಮಲ್ಕೊಳ್ಳಲ್ಲ, ಯಾರಾದರೂ ಎಕ್ಸ್ಟ್ರಾ ಬಂದರೆ ಅದು ರೂಮು ಬಿಟ್ಕೊಡ್ತೀವಿ ಅಷ್ಟೇ. ಸೊ ನೋಡಿ, ಸೊ ಇದು ಕಬೋರ್ಡು. ಇದರಲ್ಲಿ ಫಂಕ್ಷನ್ ವೇರ್ಸು ಸ್ಯಾರೀಸ್ ಎಲ್ಲ ಇಲ್ಲೇ ಇಟ್ಟಿರೋದು. ಸೊ ತೋರಿಸ್ತೀನಿ. ಸೊ ಬಟ್ಟೆ ಎಲ್ಲ ತುರ್ಕಿಟ್ಟಿದ್ದೀನಿ. ಸ್ಯಾರಿ ಇದೆ, ಇಲ್ಲೊಂದು ಸ್ವಲ್ಪ ಸ್ಯಾರಿ ಇದ್ದಾವೆ, ಇಲ್ಲೂ ಸ್ಯಾರಿ ಶಾನದು. ಸೊ ಇದು ಏನು ಸಾಕಾಗಲ್ಲ, ನೀಟಾಗಿ ಅರೇಂಜ್ಮೆಂಟ್ ಮಾಡಿ ಇಟ್ಕೊಂಡ್ರೆ ಇನ್ನೂ ಒಂದು ಬೇಕಾಗುತ್ತೆ. ಸೊ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಥರನೇ ಮಾಡಿಸಿದ್ದಾರೆ ಒಳಗಡೆ. ಇಲ್ಲೂ ಮಿರರ್ ಇದೆ. ಸೊ ಇದರಲ್ಲೆಲ್ಲ ಬಾಟಲು ಪರ್ಫ್ಯೂಮಲ್ಲಿದೆ ಮೇಲೆ. ಸೊ ಇದರಲ್ಲಿ ನೋಡಿ ಲೋಷನ್ಸು, ಪರ್ಫ್ಯೂಮು, ಕ್ರೀಮ್ಸು. ಸೊ ಇದು ಸಿಂಗಲ್ ಕಾಟಿಂದು. ಸೊ ಇದು ಬ್ಯಾಗು ಎತ್ತಿಡಬೇಕಿತ್ತು, ಇಲ್ಲೇ ಕೆಳಗಡೆ ಇದೆ. ಸೊ ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇದೆ ಇದಕ್ಕೆ. ಈ ಕಡೆ ನೋಡಿದ್ರಿ ಅಲ್ವಾ ರೂಮೆಲ್ಲ ಯಾವ ಥರ ಅರೇಂಜ್ಮೆಂಟ್ ಮಾಡಿದ್ದೀವಿ ಅಂತ. ಸೊ ಪಕ್ಕದ ರೂಮು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು. ಇನ್ನೂ ಸ್ವಲ್ಪ ಹಳೆ ಸಾಮಾನುಗಳೆಲ್ಲ ಇದ್ದಾವೆ. ಮೇಲ್ಗಡೆ ಅಟ್ಟ ಥರ ಮಾಡಿಸಿದ್ದಾರೆ. ಮತ್ತು ಮೇಲ್ಗಡೆ ವಾರ್ಡ್ರೋಬ್ಗಳಲ್ಲೆಲ್ಲ ಸ್ವಲ್ಪ ವೇಸ್ಟೇಜು ಎಲ್ಲ ತುಂಬಿಟ್ಟಿದ್ದಾರೆ. ಸೊ ಅದನ್ನೆಲ್ಲ ಈ ಸರಿ ದೀಪಾವಳಿಗೆ ಮನೆಯೆಲ್ಲ ಪೇಂಟ್ ಮಾಡಿಸ್ಬೇಕು. ಹಾಗಾಗಿ ಅವಾಗೆಲ್ಲ ತೆಗೆದು ಆಚೆ ಹಾಕಿ ಎಷ್ಟು ಬೇಕಾಗಿರೋವಂಥ ಐಟಮ್ಸ್ನ ಇಟ್ಕೊಂಡು ಸ್ವಲ್ಪ ಮನೆಯೆಲ್ಲ ಫ್ರೀ ಮಾಡ್ಕೋಬೇಕು. ಸೊ ಮನೆ ಸ್ವಲ್ಪ ಚಿಕ್ಕದೇನೆ, ಎಷ್ಟಿದೆ ಅಂತ ಗೊತ್ತಿಲ್ಲ ಸೈಟು, ಬಟ್ ತುಂಬ ಕಮ್ಮಿನೇ, ಹಾಫ್ ಸೈಟ್ ಅನಿಸುತ್ತೆ ಇದಿರೋದು. ಮೇ ಬಿ 20 ಅನಿಸುತ್ತೆ ಎಲ್ಲ ಮನೆ. ಸೊ ತುಂಬ ಚಿಕ್ಕದು. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ 2 ಅಂಗಡಿ ರೂಮ್ ಥರ ಮಾಡಿದ್ದಾರೆ. ಸೊ ಅದನ್ನು ರೆಂಟಿಗೆ ಕೊಟ್ಟಿದ್ದಾರೆ. ಮೇಲ್ಗಡೆ ಬಂದರೆ ಹಾಲು, ಕಿಚನ್ನು, ದೇವ್ರ ಮನೆ, ಒಂದು ಬಾತ್ರೂಮು ಇಷ್ಟಿದೆ. ಅದ್ರ ಮೇಲ್ಗಡೆ ಬಂದರೆ ರೂಮ್ಸ್ ಇದ್ದಾವೆ, 2 ರೂಮ್ ಇದ್ದಾವೆ. ಒಂದು ಡಬಲ್ ಕೊಟ್ಟು ಇನ್ನೊಂದು ಸಿಂಗಲ್ ಕೊಟ್ಟು. ಸೊ ಮುಂದೆ ಸ್ವಲ್ಪ ಬಾಲ್ಕನಿ ಇದೆ, ಅಲ್ಲೇನೂ ಅರೇಂಜ್ಮೆಂಟ್ ಮಾಡಿಲ್ಲ. ಸೊ ನೋಡೋಣ, ಈ ಸರಿ ಪೇಂಟ್ ಮಾಡಿಸಿದ್ಮೇಲೆ ಸ್ವಲ್ಪ ಏನಾದರೂ ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.